ಮಾಜಿ ಮಂತ್ರಿ ದಿವಂಗತ ಶ್ರೀಕಂಠಯ್ಯ ಅವರ 100ನೇ ವರ್ಷದ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಜೂನ್ 5, 6, 7ರಂದು ಆಯೋಜನೆ ಮಾಡಲಾಗಿದ್ದು, ಚನ್ನರಾಯಪಟ್ಟಣ ತಾಲೂಕಿನ ಹಾಗೂ ಅಕ್ಕಪಕ್ಕದ ತಾಲೂಕಿನ ಕ್ರೀಡಾಭಿಮಾನಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಲಲಿತ್ ರಾಘವ್ ದೀಪು ಮನವಿ ಮಾಡಿದ್ದಾರೆ. ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಾಗಿ ತಯಾರಿ ಮಾಡಲಾಗುತ್ತಿದ್ದು, ಇದನ್ನು ವೀಕ್ಷಿಸಿ ಅವರು ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿಜಯಕುಮಾರ್, ಶ್ರೀಕಂಠಯ್ಯ ಅಭಿಮಾನಿಗಳ ಸಂಘದ ಅಧ್ಯಕ್ಷ ವಡ್ಡರಳ್ಳಿ ಅಶೋಕ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಾಬು, ಶಿವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುನೀತ್, ಗ್ಯಾರಂಟಿ ಸಮಿತಿಯ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು, ಶ್ರೀಕಂಠಯ್ಯ ಅಭಿಮಾನಿಗಳು ಇದೇ ವೇಳೆ ಉಪಸ್ಥಿತರಿದ್ದರು. ಆತನ 100ನೇ ವರ್ಷ ಹುಟ್ಟುಹಬ್ಬ ಇದೆ. ಇದೇ ಮುಂದಿನ ತಿಂಗಳು ಜುಲೈ 18ನೇ ತಾರೀಕು. ಆ ಪ್ರಯುಕ್ತವಾಗಿ ಪ್ರತಿ ತಿಂಗಳು ನಮ್ಮ ಕೈಲಿ ಆಗದ ಏನಾರು ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ನಾವು ನಮ್ಮ ಕುಟುಂಬದ ವತಿಯಿಂದ. ಅದೇ ಆಗಿ ಇವಾಗ ಹೋದ ತಿಂಗಳಿಂದ ಒಂದು ಕಂಪ್ಯೂಟರ್ ಟ್ರೈನಿಂಗು ಮತ್ತು ಸ್ಪೋಕನ್ ಇಂಗ್ಲೀಷು, ಬ್ಯಾಲ್ಕಲ್ ಟ್ರೈನಿಂಗ್ ಕೊಡಿಸ್ತಾ ಇದ್ವಿ. ಇವತ್ತು ಇದೇ ತಿಂಗಳು 5, 6, 7 ಒಂದು ಅಣ್ಣಯ್ಯ ಕಪ್ ಅಂತ ಒಂದು ವಾಲಿಬಾಲ್ ನಡೆಸ್ತಾ ಇದ್ದೀವಿ. ಸೊ ದಯಮಾಡಿ ಜಾಸ್ತಿ ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗಳು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಎಲ್ಲ ಒಂದು ತಂಡಗಳನ್ನ ಈಗ ನಾವೀಗ ಮೀಟ್ ಮಾಡಿ ಎಲ್ಲ ಒಂದು ನಮ್ಮಿಂದ ಏನು ನಾವು ಸಂಘದಿಂದ ಏನು ಕೊಡಬೇಕಾಯಿತು ಅರ್ಜಿಯೆಲ್ಲ ಕೊಟ್ಟು ಅವರೆಲ್ಲರನ್ನೂ ಆಹ್ವಾನಿಸಿದ್ವಿ. ಈಗ ಸುಮಾರು ಒಂದು 6ರಿಂದ 7 ತಂಡಗಳು ಇವತ್ತು ಬರಲಿಕ್ಕೆ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ನಮ್ಮ ಅಣ್ಣಯ್ಯ ಕಪ್ ವತಿಯಿಂದವ ಶ್ರೀಕಂಠಯ್ಯ ಅಭಿಮಾನಿಗಳ ಒಂದು ಏನು ಸೇವಾ ಸಮಿತಿ ಇದೆ, ಆ ಸೇವಾ ಸಮಿತಿ ವತಿಯಿಂದ ನಾವೆಲ್ಲರೂ ಶ್ರೀಕಂಠಯ್ಯನವರ ಕುಟುಂಬದ ವತಿಯಿಂದ ಎಲ್ಲರ ಒಂದು ಅಭಿಲಾಷೆಯಂತೆ ಈ ಚನ್ನರಾಯಪಟ್ಟಣ ತಾಲೂಕಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನಿಟ್ಟು ಈ ಒಂದು ವಾಲಿಬಾಲ್ ತಂಡವನ್ನು 5, 6, 7ನೇ ತಾರೀಕು ಹಮ್ಮಿಕೊಂಡಿದ್ವಿ. ಈ ಒಂದು ತಂಡಕ್ಕೆ ಇವತ್ತು ಬರ್ತಾ ಇರುವಂಥ ಒಂದು ತಂಡಗಳಿಗೆ ಪ್ರೈಜಸ್ ಆಗಿ 1,50,000 ರೂಪಾಯಿ ಪ್ರಥಮ ಬಹುಮಾನ, 2ನೇ ಬಹುಮಾನವಾಗಿ 1,40,000 ರೂಪಾಯಿ, 3ನೇ ಬಹುಮಾನವಾಗಿ 1,30,000 ರೂಪಾಯಿ, 4ನೇ ಬಹುಮಾನವಾಗಿ 1,20,000 ರೂಪಾಯಿಗಳನ್ನ ಕೊಟ್ಟು ಮತ್ತು ಟ್ರೋಫಿ ಎಲ್ಲವನ್ನು ಕೊಟ್ಟು ನಮ್ಮ ಎಲ್ಲ ಏನು ನಮ್ಮ ಸುತ್ತಮುತ್ತಲ ಗ್ರಾಮದಿಂದ ಬರುವಂಥ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳು ಏನು ಎಲ್ಲರ ಒಂದು ಲೀಡರ್ಸ್ಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಎಲ್ಲ ಒಂದು ತಾಲೂಕಿನ ಸಮಸ್ತ ಜನಗಳಲ್ಲೂ ಸಹ ನಾವು ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಇದರ ಒಂದು ಮುಂದಾಳತ್ವವನ್ನು ಶ್ರೀಕಂಠಯ್ಯನವರ ಮೊಮ್ಮಗರಾದಂತಹ ಲಲಿತಾ ರಾಘವ್ರವರು, ಇವತ್ತು ದೀಪಣ್ಣವರು ಇವತ್ತು ಇದರ ಮುಂದಾಳತ್ವವನ್ನು ವಹಿಸಿ ಎಲ್ಲ ಒಂದು ಏನು ನಡೀತಾ ಇದೆ ಎಲ್ಲ ಒಂದು ಜವಾಬ್ದಾರಿನೂ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಕೈನ ಬಲಪಡಿಸಬೇಕು ಅಂತ ನಾವು ಇಲ್ಲೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅವರ ಸವಿನೆನಪಿಗೋಸ್ಕರ.